ಹಲೋ ಫ್ರೆಂಡ್ಸ್, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ MBA ಸೆಕೆಂಡ್ ಸೆಮಿಸ್ಟರ್ KSO ಇದು. ಕ್ವಶನ್ ಪೇಪರ್ ಬೇಸ್ಡ್ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡೋಣ. ಇವಾಗ ಇಂಪಾರ್ಟೆಂಟ್ ಕ್ವಶನ್ಸ್ ಇನ್ ದ ಸೆನ್ಸ್ ಇಂಪಾರ್ಟೆಂಟ್ ಪ್ರೀವಿಯಸ್ ಪೇಪರ್ಸಲ್ಲಿ ಏನೇನು ಬಂದಿತ್ತು ಅದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇರ್ಬೋದು, ಶಾರ್ಟ್ ನೋಟ್ಸಿಗೆ ಅಥವಾ ಡಿಸ್ಕ್ರಿಪ್ಟಿವ್ಗೆ ಬಂದಿರುವಂಥದ್ದು. ಫಸ್ಟ್ ಟು ಏನು ವೀಡಿಯೋಸ್ ಆಗಿದೆ ಅದು ಸರ್ ಆ್ಯಕ್ಚುಲಿ ಕ್ಲಾಸಲ್ಲಿ ಹೇಳಿದ್ದು ಇಂಪಾರ್ಟೆಂಟ್ ಅಂತ ಹೇಳಿದ್ದು. ಸೊ ಅದನ್ನು ಮಿಸ್ ಮಾಡ್ದೇ ನೋಡ್ಕೊಳ್ಳಿ. ಅದನ್ನು ಬಿಟ್ಟು ನೆಕ್ಸ್ಟ್ ಕ್ವಶನ್ ಪೇಪರ್ ಬೇಸ್ಡ್ ಬೇಕಿತ್ತಂದರೆ ಈ ವಿಡಿಯೋನ ನೋಡಿ. ಓಕೆ, ಈ ವಿಡಿಯೋದಲ್ಲಿ ನಾನು ಕ್ವಶನ್ ಪೇಪರ್ ಬೇಸ್ಡ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಕ್ವಶನ್ಸ್ ಎಲ್ಲೆಲ್ಲಿ ಬಂದಿದೆ ಅಂತ ಹೇಳ್ತಾ ಇದ್ದೀನಿ. ಪೇಜ್ ವೈಸ್ ನೋಡ್ಕೊಳ್ಳಿ, ನೀವು ಟಿಕ್ ಮಾಡ್ಕೊಳ್ಳಿ, ಸೊ ದಟ್ ಈಸಿ ಆಗುತ್ತೆ ನೆಕ್ಸ್ಟ್ ಓದಬೇಕಿದ್ರೆ. ಸೊ ಯೂನಿಟ್ 4ಗೆ ಬಂದಿದ್ದೀನಿ ಡೈರೆಕ್ಟಾಗಿ. ನಾನು ಯೂನಿಟ್ ಫಸ್ಟ್ ಸೆಕೆಂಡ್ದೆಲ್ಲ ಮುಂಚಿನ ವೀಡಿಯೋದಲ್ಲಿ ಹೇಳಿದ್ದೀನಿ, ಫಸ್ಟ್ ಸೆಕೆಂಡ್ ವೀಡಿಯೋದಲ್ಲಿ ಪಾರ್ಟ್ 1 ಪಾರ್ಟ್ 2ದಲ್ಲಿ. ಸೊ ಟ್ರೆಂಡ್ಸ್ ಇನ್ ಮಾರ್ಕೆಟಿಂಗ್ ಅಂತೆಲ್ಲ ಹೇಳಿದ್ದೀನಿ, ಬಟ್ ಅದ್ರಲ್ಲಿ ಕೆಲವೊಂದು ಕಾನ್ಸೆಪ್ಟ್ಸ್ ಮಿಸ್ ಆಗಿತ್ತು. ಸೊ ಅದನ್ನು ಇದರೊಳಗೆ ಕವರ್ ಮಾಡ್ತಾ ಇದ್ದೀನಿ. ಯೂನಿಟ್ 4 ಟ್ರೆಂಡ್ಸ್ ಇನ್ ಮಾರ್ಕೆಟ್. ಓಕೆ, ಮಾರ್ಕೆಟಿಂಗ್ ಮಿಯೋಪಿಯಾ ಅಂತೇಳಿ ಒಂದು ಕ್ವಶನ್ ಕೇಳಿದ್ರು, ಕಾನ್ಸೆಪ್ಟ್ ಬೇಸ್ಡು 3 ಮಾರ್ಕ್ಸಿಗೆ. ಇಟ್ಸ್ ಜಸ್ಟ್ ಸೈಟೆಡ್ನೆಸ್, ಶಾರ್ಟ್ ಸೈಟೆಡ್ನೆಸ್ ಅಂತಂದರೆ ನಾವು ಫೋಕಸ್ ಮಾಡ್ತಾ ಇರಲ್ಲ, ಇವನ್ ಸುಮ್ಮನೆ ಪ್ರಾಡಕ್ಟನ್ನು ಮಾರ್ಕೆಟಿಗೆ ಬಿಡ್ತಾ ಇದ್ದೀವಿ, ಅದು ಕಸ್ಟಮರಿಗೆ ಬೇಕೋ ಬೇಡೋ ಗೊತ್ತಿಲ್ಲದೇನೆ ಅಥವಾ ಅದನ್ನು ನೋಡೋಕ್ಕೆ ಟ್ರೈನು ಕೂಡ ಮಾಡ್ದೇನೆ ನಾವೇನು ಮಾಡ್ತಾ ಇದ್ದೀವಿ, ಪ್ರಾಡಕ್ಟ್ಸನ್ನು ಮಾರ್ಕೆಟಿಗೆ ಬಿಡ್ತಾ ಇದ್ದೀವಿ. ಸೊ ಅದನ್ನೇ ಮಾರ್ಕೆಟಿಂಗ್ ಮಿಯೋಪಿಯಾ ಅಂತ ಹೇಳ್ತಾರೆ. ದಟ್ ಈಸ್ ಶಾರ್ಟ್ ಸೈಟೆಡ್ನೆಸ್. ಓಕೆ, ಶಾರ್ಟ್ ಸೈಟೆಡ್ನೆಸ್ ಇದೊಂದು ಕಾನ್ಸೆಪ್ಟ್ ಇದರೊಳಗೆ ಕೊಟ್ಟಿದ್ರು ಈ ಕ್ವಶನ್, ಇದನ್ನು ನೋಡ್ಕೊಳ್ಳಿ. ಓಕೆ, ಡಿಜಿಟಲೈಸೇಷನ್ ಆಫ್ ದ ಮಾರ್ಕೆಟಿಂಗ್. ಡಿಜಿಟಲೈಸೇಷನ್ ಆಫ್ ದ ಮಾರ್ಕೆಟಿಂಗಿಂದ ಏನು ಇಫೆಕ್ಟ್ ಆಗ್ತಾ ಇದೆ ಮಾರ್ಕೆಟಿಂಗ್ ಮೇಲೆ ಅಥವಾ ಅಡ್ವರ್ಟೈಸ್ಮೆಂಟ್ ಮೇಲೆ ಅಂತ ಕೇಳಿದ್ರೆ, ಇದರಲ್ಲಿ ಫುಲ್ ಡಿಜಿಟಲ್ ಮಾರ್ಕೆಟಿಂಗ್ ಆ್ಯಂಡ್ ಪುಷ್ ಡಿಜಿಟಲ್ ಮಾರ್ಕೆಟಿಂಗ್ ಎರಡು ಬರುತ್ತೆ. ಓಕೆ, ಫುಲ್ ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ಕಸ್ಟಮರು ಅವ್ರ ಇನ್ಫಾರ್ಮೇಷನಿಗೆ ತಕ್ಕಾಗೆ ಅವ್ರ ಇಂಟ್ರೆಸ್ಟ್ ತಕ್ಕಾಗೆ ಇನ್ಫಾರ್ಮೇಷನ್ ಫೈಂಡ್ ಮಾಡೋದು ಫುಲ್ ಡಿಜಿಟಲ್ ಮಾರ್ಕೆಟಿಂಗು. ಪುಷ್ ಡಿಜಿಟಲ್ ಮಾರ್ಕೆಟಿಂಗ್ ಅಂತಂದರೆ ನಾವಾಗಿ ಮೇಲ್ಗಳನ್ನು ಮೇಲಿನ ಮೇಲೆ ಕಳಿಸ್ತಾ ಇರೋದು, ಅವ್ರಿಗೆ ಬೇಕಾಗದಲ್ಲಿ ಕಳಿಸ್ತಾ ಇರೋದು, ಅದು ಫೋರ್ಸ್ಫುಲ್ಲಿ ಅವ್ರು ನೋಡೋ ಥರ ಆಗುತ್ತೆ. ಮತ್ತು ಅವ್ರಿಗೆ ಕೆಲವೊಂದ್ಸಲ ಇಂಟ್ರೆಸ್ಟ್ ಇಲ್ಲದೆ ಇರೋದು ಕೂಡ ಆಗ್ತಾ ಇರ್ಬೋದು. ಓಕೆ, ಸೊ ಇದು ಪುಷ್ ಡಿಜಿಟಲ್ ಮಾರ್ಕೆಟಿಂಗ್. ಇನ್ನು ಎಮರ್ಜಿಂಗ್ ಟ್ರೆಂಡ್ಸ್ ಇನ್ ಮಾರ್ಕೆಟಿಂಗ್. ಮಾರ್ಕೆಟಿಂಗ್ ಟ್ರೆಂಡ್ಸ್ ಹೇಗೆ ಎಮರ್ಜ್ ಆಗ್ತದೆ ಡೇ ಬೈ ಡೇ ಅಂತೇಳಿ ನೋಡಬೇಕು. ಮೀಡಿಯಾ ನೆಟ್ವರ್ಕಿಂಗ್ ಪ್ಲ್ಯಾಟ್ಫಾರ್ಮ್ಸ್. ಓಕೆ, ಇನ್ಫ್ಲೂಯೆನ್ಷಿಯಲ್ ಮೀಡಿಯಾ ಔಟ್ಲೆಟ್ಸ್ ಯಾವ ಥರ ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ, ಪಬ್ಲಿಕ್ಕಿಗೆ ಯಾವ ಥರ ರೀಚ್ ಆಗ್ತದೆ. ಡೆಮೋಗ್ರಫಿಕಲಿ ಡೈವರ್ಸ್ ಆಗಿರೋದು ಅಂದರೆ ಪಾಪ್ಯುಲೇಷನ್ ಬೇರೆ ಬೇರೆ ಥರ ಇದೆ, ನಮ್ಮದು ಜನಸಂಖ್ಯೆ ಏನಿದೆ, ಒಬ್ಬೊಬ್ಬರು ಒಂದೊಂದು ಥರ ಟೇಸ್ಟ್ ಪ್ರಿಫರೆನ್ಸ್ ಕಸ್ಟಮರ್ಸ್ ಇರೋದ್ರಿಂದ ಡೆಮೋಗ್ರಫಿಕಲ್ ಡೈವರ್ಸಿಟಿನ ಹೇಗೆ ಮೇಂಟೈನ್ ಮಾಡ್ತಿದ್ದೀವಿ. ಓಕೆ, ಗ್ರೂಪ್ ಮೀಡಿಯಾ ಗ್ರೋಯಿಂದ ಹೇಗೆ ಯೂಸ್ ಎಮರ್ಜಿಂಗ್ ಟ್ರೆಂಡ್ಸಿಗೆ ಕೋಪಪ್ ಮಾಡ್ತೀವಿ. ಓಕೆ, ಮಾರ್ಕೆಟಿಂಗ್ ಬೈಯರ್ ಒರಿಜಿನ್ ಹೆಂಗಿದೆ. ಓಕೆ, ಡಿಫ್ಯೂಷನ್ ದ ವರ್ಡ್ ಅಬೌಟ್ ಅ ನ್ಯೂ ಪ್ರಾಡಕ್ಟ್. ಓಕೆ, ನ್ಯೂ ಪ್ರಾಡಕ್ಟ್ ಬಗ್ಗೆ ಮತ್ತು ನ್ಯೂ ಪಾರ್ಟ್ನರ್ಶಿಪ್ ಬಗ್ಗೆ ಯಾವ ಥರ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಎನ್ವೈರ್ಮೆಂಟ್. ಆಮೇಲೆ ಇದು ಗ್ರೀನ್ ಮಾರ್ಕೆಟಿಂಗ್ ಕೇಳಿದ್ದಾರೆ. ಓಕೆ, ಗ್ರೀನ್ ಮಾರ್ಕೆಟಿಂಗ್ ಅಂದರೆ ಏನು ಅಂತ, ಇಟ್ಸ್ ಲೈಕ್ ಪ್ರಾಡಕ್ಟ್ ವಿಚ್ ಇಸ್ ಸರ್ವಿಸಸ್ ಬೇಸ್ಡ್ ಆನ್ ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸ್ ಆರ್ ಅವೇರ್ನೆಸ್. ಓಕೆ, ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸ್ ಆರ್ ಅವೇರ್ನೆಸ್. ಈ ಗ್ರೀನ್ ಮಾರ್ಕೆಟಿಂಗು ನೆಕ್ಸ್ಟ್ ಚಾಪ್ಟರ್ಸಲ್ಲೂ ಡೀಟೇಲಲ್ಲಿ ಆಗಿದೆ. ಸೊ ಇದು ಶಾರ್ಟಲ್ಲಿ ಇಷ್ಟನ್ನೇ ನೆನ್ಪಿಟ್ಕೊಳ್ಳಿ. ಇಟ್ಸ್ ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸ್ ಮತ್ತು ಅವೇರ್ನೆಸ್ ಬಗ್ಗೆ ತಿಳ್ಕೊಳ್ಳೋದೆ ಗ್ರೀನ್ ಮಾರ್ಕೆಟಿಂಗ್. ಓಕೆ, ಆನ್ಲೈನ್ ಮಾರ್ಕೆಟಿಂಗ್ ಇನ್ನು ಡೀಟೇಲ್ ಲಾಸ್ಟಲ್ಲಿ ಬರ್ತಾ ಇದೆ. ಫೈನ್. ಸೊ ಮಾರ್ಕೆಟಿಂಗ್ ಅನಾಲಿಸಿಸ್ ಆ್ಯಂಡ್ ಕನ್ಸ್ಯೂಮರ್ ಬಿಹೇವಿಯರ್ದು ಆವಾಗಲೇ ಹೇಳಿದ್ದೆ ನಾನು ಏನು ನೋಡ್ಕೋಬೇಕಂತ. ಕನ್ಸ್ಯೂಮರ್ ಬಿಹೇವಿಯರ್ ಫ್ಯಾಕ್ಟರ್ಸ್ ಏನೇನು ಅಫೆಕ್ಟ್ ಆಗುತ್ತೆ. ಓಕೆ, ಆಮೇಲೆ ಮಾರ್ಕೆಟಿಂಗ್ ಪ್ಲ್ಯಾನಿಂಗ್ ಪ್ರೊಸೆಸ್ ಕೇಳಿದ್ದಾರೆ. ಪ್ಲ್ಯಾನಿಂಗನ್ನು ಹೇಗೆ ಮಾಡ್ತೀರಾ, ಮಾರ್ಕೆಟ್ ಪ್ಲ್ಯಾನಿಂಗ್ ಪ್ರೊಸೆಸ್ಸು. ಓಕೆ, ಪ್ಲ್ಯಾನಿಂಗ್ ಪ್ರೊಸೆಸ್ಸಲ್ಲಿ ಮಿಷನ್ನು, ಕಾರ್ಪೊರೇಟಿವ್ ಆಬ್ಜೆಕ್ಟಿವ್ಸು, ಮಾರ್ಕೆಟಿಂಗ್ ಆಡಿಟ್ಟು, ಸ್ವೋಟ್ ಅನಾಲಿಸಿಸ್ಸು. ಓಕೆ, ಆಮೇಲೆ ಟಾರ್ಗೆಟ್ ಬೈಯರ್ ಅಸಂಪ್ಷನ್ಸು, ಮಾರ್ಕೆಟಿಂಗ್ ಆಬ್ಜೆಕ್ಟಿವ್ಸ್ ಮತ್ತು ಸ್ಟ್ರಾಟಜೀಸು, ಫೋರ್ಕಾಸ್ಟ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್. ಇದು ಪ್ಲ್ಯಾನಿಂಗ್ ಪ್ರೊಸೆಸ್ಸಲ್ಲಿ ಬರುವಂಥದ್ದು. ಅರೌಂಡ್ 10 ಪಾಯಿಂಟ್ಸ್ ಇದೆ ಫ್ರೆಂಡ್ಸ್ ಇದಕ್ಕೆ. ಮಾರ್ಕೆಟಿಂಗ್ ಪ್ಲ್ಯಾನಿಂಗ್ ಪ್ರೊಸೆಸ್ಸಲ್ಲಿ ಫಸ್ಟ್ ಮಿಷನ್, ದೆನ್ ಕಾರ್ಪೊರೇಟ್ ಆಬ್ಜೆಕ್ಟಿವ್, ಮಾರ್ಕೆಟಿಂಗ್ ಆಡಿಟ್, ಸ್ವೋಟ್ ಅನಾಲಿಸಿಸ್, ಮಾರ್ಕೆಟಿಂಗ್ ಅಸಂಪ್ಷನ್ಸ್. ಓಕೆ, ಮಾರ್ಕೆಟಿಂಗ್ ಆಬ್ಜೆಕ್ಟಿವ್ಸ್ ಆ್ಯಂಡ್ ಸ್ಟ್ರಾಟಜೀಸ್, ಫೋರ್ಕಾಸ್ಟ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್. ಈ ಫೋರ್ಕಾಸ್ಟ್ ಬಗ್ಗೆ 3 ಮಾರ್ಕ್ಸಿಗೆ 5 ಮಾರ್ಕ್ಸಿಗೆ ಕೇಳ್ತಾ ಇದ್ದಾರೆ. ಫೋರ್ಕಾಸ್ಟಿಂಗ್ ಅಂತಂದ್ರೆ ಏನು ಅಂತ ಇದ್ರಲ್ಲಿ ಸ್ವಲ್ಪ ಡಿಟೇಲ್ ಆಗಿದೆ. ಏನೇನು ಫೋರ್ಕಾಸ್ಟ್ ಮಾಡಬೇಕು ನಾವು, ಕಸ್ಟಮರ್ ರೆಸ್ಪಾನ್ಸ್ ಇರ್ಬೋದು, ಅಥವಾ ಫೋರ್ಕಾಸ್ಟಿಂಗ್ ಮಾರ್ಕೆಟಿಂಗ್ ಕಾಸ್ಟ್, ಫೋರ್ಕಾಸ್ಟಿಂಗ್ ದ ಮಾರ್ಕೆಟ್, ಫೋರ್ಕಾಸ್ಟಿಂಗ್ ದ ಕಾಂಪಿಟೇಷನ್. ಅಂದರೆ ಕಾಂಪಿಟೇಷನ್ ಹೇಗಿರ್ಬೋದು, ಮಾರ್ಕೆಟ್ ಹೇಗಾಗುತ್ತೆ ಫ್ಯೂಚರಲ್ಲಿ, ಅಥವಾ ಬೈಯಿಂಗ್ ಬಿಹೇವಿಯರ್ಸು ಟೆಂಡೆನ್ಸೀಸ್ ಹೇಗೆ ಚೇಂಜಸ್ ಆಗ್ತಾ ಇದೆ, ಮಾರ್ಕೆಟಿಂಗ್ ಪ್ಲ್ಯಾನ್ ಸ್ಟ್ರಾಂಗರ್ ಆಗ್ತಾ ಇದೆಯಾ, ಮಾರ್ಕೆಟಿಂಗ್ ಕಾಸ್ಟ್ ಹೇಗಿದೆ. ಓಕೆ, ಪ್ರಮೋಷನ್ಸ್ ಏನು ಮಾಡಬೇಕು ಅನ್ನೋದನ್ನೇ ಫೋರ್ಕಾಸ್ಟಿಂಗಲ್ಲಿ ಬರೀಬೇಕಾಗುತ್ತೆ. ದೆನ್ ಮಾರ್ಕೆಟಿಂಗ್ ಬಜೆಟ್ ಆ್ಯಂಡ್ ಇಂಪ್ಲಿಮೆಂಟೇಷನ್ ಇನ್ ಇವ್ಯಾಲ್ಯೂಯೇಷನ್. ಓಕೆ, 10 ಸ್ಟೆಪ್ಸ್ ಇದೆ ಅದರಲ್ಲಿ ಮಾರ್ಕೆಟಿಂಗ್ ಪ್ಲ್ಯಾನಿಂಗ್ ಪ್ರೊಸೆಸ್ಸಲ್ಲಿ. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ಆಫ್ ಮಾರ್ಕೆಟಿಂಗ್ ಎನ್ವೈರ್ಮೆಂಟ್. ಮಾರ್ಕೆಟಿಂಗ್ ಎನ್ವೈರ್ಮೆಂಟ್ ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಮಾರ್ಕೆಟಿಂಗ್ ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಮಾರ್ಕೆಟಿಂಗ್ ಫರ್ಮ್ ಅಂತೇಳಿ ಎಕ್ಸ್ಟರ್ನಲ್ ಮತ್ತು ಇಂಟರ್ನಲ್ ಫ್ಯಾಕ್ಟರ್ಸ್ ಬರುತ್ತೆ. ಎಕ್ಸ್ಟರ್ನಲ್ ಮತ್ತು ಮ್ಯಾಕ್ರೋ ಮತ್ತು ಮೈಕ್ರೋ ಫ್ಯಾಕ್ಟರ್ಸ್ ಬರುತ್ತೆ.
ಫಾರ್ ಎಕ್ಸಾಂಪಲ್ ಇಂದ ಡೆಮೋಗ್ರಫಿಯಿಂದ ಸ್ಟಾರ್ಟ್ ಆಗುತ್ತೆ. ಎಕ್ಸ್ಟರ್ನಲ್ ಮ್ಯಾಕ್ರೋ ಡೆಮೋಗ್ರಫಿ, ದೆನ್ ಎಕನಾಮಿಕಲ್ ಫ್ಯಾಕ್ಟರ್ಸ್. ಡೆಮೋಗ್ರಫಿ ಅಂತಂದರೆ ಇನ್ನು ಸಿಂಪಲ್ ಆಗಿ ಹೇಳ್ಬೇಕಂತಂದರೆ, ಡೆಮೋಗ್ರಫಿ ಅಂತಂದರೆ ಒಂದು ಪಾಪ್ಯುಲೇಷನ್ದು ಅವ್ರದ್ದು ಟೇಸ್ಟ್ ಪ್ರಿಫರೆನ್ಸ್ ಹೇಗಿದೆ, ಲಾಂಗ್ ಟರ್ಮ್ ಸ್ಟ್ಯಾಟಿಸ್ಟಿಕಲ್ ಸ್ಟಡಿ ಮಾಡಬೇಕು. ಅವ್ರದ್ದು ಒಂದು 5 years 10 years ಅವ್ರದ್ದು ಹೇಗೆ ಚೇಂಜಸ್ ಆಗ್ತಾಯಿದೆ, ಸ್ಪೆಸಿಫಿಕ್ ಟು ಕಂಟ್ರಿ ಆಗಿರ್ಬೋದು, ಜಿಯೋಗ್ರಫಿಕಲ್ ಝೋನ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಬೆಂಗಳೂರವ್ರ ಟೇಸ್ಟ್ ಪ್ರಿಫರೆನ್ಸ್ ಬೇರೆ ಇರುತ್ತೆ, ಮೈಸೂರವ್ರದ್ದು ಬೇರೆ ಇರ್ತದೆ, ಹಾಸನ್ನು, ತುಮಕೂರು, ಹೀಗೆ ಬೇರೆ ಜನಗಳು ಹೇಗೆ ಬೇರೆ ಬೇರೆ ಪ್ಲೇಸಸಲ್ಲಿ ಇರ್ತಾರೆ ಅವ್ರ ಪ್ರಿಫರೆನ್ಸಸ್ ಕೂಡ ಚೇಂಜ್ ಆಗುತ್ತೆ. ಓಕೆ, ಅದೇ ಥರ ಡಿಫ್ರೆಂಟ್ ಕಂಟ್ರೀಸಲ್ಲಿ ಡಿಫ್ರೆಂಟ್ ಸ್ಟೇಟ್ಸಲ್ಲಿ ಚೇಂಜಸ್ ಆಗುತ್ತೆ. ಸೊ ಅದನ್ನು ಇಲ್ಲಿ ಡೆಮೋಗ್ರಫಿಕಲ್ ಫ್ಯಾಕ್ಟ್ರಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟು ನೆಗೆಟಿವ್ ಬರ್ತ್ ರೇಟು ಮತ್ತು ನೆಗೆಟಿವ್ ಬರ್ತ್ ರೇಟ್ ಮತ್ತು ಝೀರೋ ಬರ್ತ್ ರೇಟ್ ಕೂಡ ಎಫೆಕ್ಟ್ ಆಗುತ್ತೆ. ಕೆಲವೊಂದು ಕಂಟ್ರೀಸಲ್ಲಿ ನೆಗೆಟಿವ್ ಬರ್ತ್ ರೇಟ್ ಇದೆ, ತುಂಬ ಬರ್ತ್ ಕಂಟ್ರೋಲ್ ಮಾಡ್ತಿರೋದು, ಬರ್ತ್ ರೇಟ್ ನೆಗೆಟಿವ್ ಅಂತ ಝೀರೋ ಬರ್ತ್ ರೇಟ್ ಇದೆ ಅಂತಲ್ಲಿ ಇನ್ವೆಸ್ಟರ್ಸು ಅಥವಾ ಬಿಸ್ನೆಸ್ ಪೀಪಲ್ಲು ಅಲ್ಲಿ ಪ್ರಿಫರ್ ಮಾಡಲ್ಲ. ಯಾಕಂದರೆ ಅಲ್ಲಿ ಮಾರ್ಕೆಟಿಂಗ್ ಆಗೋದು ಅಥವಾ ಅಲ್ಲಿ ಪ್ರಾಫಿಟ್ ಆಗೋದು ಅಥವಾ ಸೇಲ್ಸ್ ಆಗೋದು ಕಡಿಮೆ ಇರೋದ್ರಿಂದ ಅಲ್ಲಿ ಪ್ರಿಫರೆನ್ಸ್ ಕೊಡಲ್ಲ. ಆಮೇಲೆ ಶಾರ್ಟ್ ಸಪ್ಲೈ ಇರ್ಬೋದು, ಹಿಟ್ರೋಜಿನಸ್ ಆಗಿ ಡಿಫ್ರೆಂಟ್ ಪಾಪ್ಯುಲೇಷನ್ ಬೇರೆ ಬೇರೆ ಥರ ಇದೆ, ಕ್ಯಾಸ್ಟು, ಇಥ್ನಿಸಿಟಿ, ಲ್ಯಾಂಗ್ವೇಜು, ರಿಲಿಜಿಯನ್. ಓಕೆ, ಇದೆಲ್ಲ ಬೇರೆ ಬೇರೆ ಇರೋದ್ರಿಂದ ಇದೆಲ್ಲವೂ ಕೂಡ ಮಾರ್ಕೆಟಿಂಗ್ ಮೇಲೆ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಮಾರ್ಕೆಟಿಂಗ್ ಫರ್ಮ್. ಓಕೆ, ಮಾರ್ಕೆಟಿಂಗ್ ಫರ್ಮ್ ಮೇಲೆ ಅಫೆಕ್ಟ್ ಆಗುತ್ತೆ. ದೆನ್ ಎಕನಾಮಿಕ್ ಫ್ಯಾಕ್ಟರ್ಸಲ್ಲಿ ನಾನಿಲ್ಲಿ ಶಾರ್ಟಲ್ಲಿ ಹೇಳ್ತಾ ಹೋಗ್ತೀನಿ, ನೀವು ಆಮೇಲೆ ಅದನ್ನು ಡೀಟೇಲಾಗಿ ಎಕ್ಸಾಂಪಲ್ ಬರ್ಕೋಬೋದು. ಮನಿ ಟು ಸ್ಪೆಂಡ್ ಆ್ಯಂಡ್ ವಿಲ್ಲಿಂಗ್ನೆಸ್ ಟು ಸ್ಪೆಂಡ್ ಇಟ್ ಅಂತಂದರೆ, ನಮ್ಮ ಹತ್ರ ಕೆಲವೊಬ್ಬರ ಹತ್ರ ಕಸ್ಟಮರ್ಸ್ ಹತ್ರ ದುಡ್ಡು ಇರುತ್ತೆ, ಅದನ್ನು ಖರ್ಚು ಮಾಡ್ತಿರಲ್ಲ, ಅಥವಾ ಖರ್ಚು ಮಾಡೋಕ್ಕೆ ಅವರಿಗೆ ಏನು ವಿಲ್ಲಿಂಗ್ನೆಸ್ ಇರಲ್ಲ, ಅಂದರೆ ತಗೊಳ್ಳೇಬೇಕು ಅಂತ ಇರಲ್ಲ, ಸುಮ್ಮನೆ ಇದ್ದಿರ್ತಾರೆ. ಸೊ ಅದು ಆ ಥರ ಎಕನಾಮಿಕ್ ಫ್ಯಾಕ್ಟರ್ಸ್ ಇಲ್ಲಿ ಇನ್ಕ್ಲೂಡ್ ಆಗುತ್ತೆ. ಅದು ಯಾವಾಗ ಚೇಂಜಸ್ ಆಗುತ್ತೆ, ನಾವು ಯಾವಾಗ ಪರ್ಚೇಸ್ ಮಾಡಬೇಕು ಅಂದ್ಕೋತೀವಿ, ಯಾವಾಗ ಪರ್ಚೇಸ್ ಮಾಡೋದು ಬೇಡ ಅಂತ ಅಂದ್ಕೋತೀವಿ ಅನ್ನೋದು ಇನ್ಫ್ಲೇಷನ್ ರೇಟ್ ಮೇಲೆ ಹೋಗುತ್ತೆ. ಇನ್ಫ್ಲೇಷನ್ ರೇಟ್ ಅಂತಂದರೆ ನಮ್ಮೆಲ್ಲ ಗೂಡ್ಸು ಸರ್ವಿಸಸ್ಸು ಪ್ರೈಸಸ್ಸು ಜಾಸ್ತಿ ಆಗೋದು. ಆವಾಗ ಕಸ್ಟಮರ್ಸ್ ಏನು ಮಾಡ್ತಾರೆ, ಲಾಸ್ಟ್ ಟೈಮ್ ಫಾರ್ ಎಕ್ಸಾಂಪಲ್ ಆನಿಯನ್ ರೇಟು 100-130 ರೂಪೀಸ್ ಹೋದಾಗ ಯೂಶ್ವಲಾಗಿ ಕಸ್ಟಮರ್ಸು 1 ವೀಕಿಗೆ 5 kgs ಯೂಸ್ ಮಾಡ್ತಾಯಿದ್ರು ಅಂದರೆ ಆ ಟೈಮಿಗೆ 1 kg ಮಾಡಿದ್ರು, ಅಂದರೆ 150 ರೂಪೀಸ್ಗೆ 130 ರೂಪೀಸ್ಗೆ ಅವ್ರು ಬಜೆಟ್ ಇಟ್ಕೊಂಡ್ರು, ಬಟ್ KGಸಲ್ಲಿ ಕ್ವಾಂಟಿಟಿಯಲ್ಲಿ ಕಡಿಮೆ ಮಾಡಿಕೊಂಡ್ರು. ಸೊ ದಟ್ ಈಸ್ ಇನ್ಫ್ಲೇಷನ್ ಇಫೆಕ್ಟ್ ಆ್ಯಕ್ಚುಲಿ. ಓಕೆ, ಅದು ಆ್ಯಕ್ಚುಲಿ ಇನ್ಫ್ಲೇಷನ್ ಅನ್ನೋಕ್ಕಿಂತನೂ ಅದು ಫಾಲ್ಸ್ ಆಗಿ ಒಂದು ಡಿಮ್ಯಾಂಡ್ ಇದನ್ನು ಕ್ರಿಯೇಟ್ ಮಾಡಿದ್ದು ಅದನ್ನು. ಓಕೆ, ನೆಕ್ಸ್ಟ್ ಸ್ಟೇಜ್ ಆಫ್ ದ ಬಿಸ್ನೆಸ್ ಸೈಕಲ್ ಮೇಲೂ ಡಿಪೆಂಡ್ ಆಗುತ್ತೆ. ಇನ್ನು ಪ್ರಾಸ್ಪೆರಿಟಿ ಸೈಕಲಲ್ಲಿ ಇದೆಯಾ, ಅಥವಾ ಸ್ಟೇಜಲ್ಲಿ ಇದೆಯಾ, ರಿಸೆಷನಲ್ಲಿದೆಯಾ, ಡಿಪ್ರೆಷನಲ್ಲಿದೆಯಾ, ರಿಕವರಿಲಿದೆಯಾ. ಪ್ರಾಸ್ಪೆರಿಟಿಲಿದ್ದರೆ ನ್ಯೂ ಪ್ರಾಡಕ್ಟು, ನ್ಯೂ ಪ್ರಾಜೆಕ್ಟ್ಸು ನ್ಯೂ ಮಾರ್ಕೆಟಿಗೆ ತೊಗೊಂಡು ಬರ್ತಾ ಇರ್ತಾರೆ. ರಿಸೆಷನಲ್ಲಿ ಇರೋ ಪ್ರಾಡಕ್ಟ್ಸನ್ನು ತೆಗಿತಾ ಇರ್ತಾರೆ ಬಿಕಾಸ್ ಆಫ್ ದ ಪೂವರ್ ಡಿಮ್ಯಾಂಡು. ಡಿಪ್ರೆಷನಲ್ಲೂ ಅಷ್ಟೇ, ಪ್ರಾಡಕ್ಟ್ ಸಪ್ಲೈ ಅಥವಾ ಇದು ಡಿಮ್ಯಾಂಡ್ ಕಡಿಮೆ ಆಗೋದ್ರಿಂದ ಸಪ್ಲೈ ಕೂಡ ಕಡಿಮೆ ಆಗ್ತಿರುತ್ತೆ. ಓಕೆ, ನೆಕ್ಸ್ಟ್ ಮಾರ್ಕೆಟಿಂಗ್ ಕಂಪನೀಸ್ ಡಿಸೈನ್ ಇನ್ ದ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್, GNP, GDP, ಪರ್ ಕ್ಯಾಪಿಟಲ್ ಇನ್ಕಮ್ಮು, ಮತ್ತು ಬರ್ಡನ್ ಆಫ್ ದ ಫಾರಿನ್ ಡೆಟ್, ಕ್ರೆಡಿಟ್ ರೇಟಿಂಗ್, ಇವೆಲ್ಲ ಕೂಡ ಮಾರ್ಕೆಟಿಂಗ್ ಕಂಪ್ನಿ ಮೇಲೆ ಇಫೆಕ್ಟ್ ಆಗುತ್ತೆ. ಆಮೇಲೆ ಅಟ್ರಾಕ್ಟಿವ್ ಇನ್ವೆಸ್ಟ್ಮೆಂಟ್ ಡೆಸ್ಟಿನೇಷನ್ ಫಾರ್ ಮಾರ್ಕೆಟಿಂಗ್ ಕಂಪ್ನೀಸ್. ಇಫ್ ನಿಮಗೆ ಅದರ ಗ್ರೋತ್ ರೇಟು ಹೆಚ್ಚಿಗೆ ಇತ್ತಂದರೆ 7-10% ಇದೆ ಈಗ ಇಂಡಿಯಾ ಮತ್ತು ಚೈನಾದಲ್ಲಿ. ಸೊ ಔಟ್ ಆಫ್ ದ ಕಂಟ್ರಿ, ಡೆವಲಪ್ಡ್ ಕಂಟ್ರೀಸಲ್ಲಿ ಅಷ್ಟೊಂದಿಲ್ಲ. ಸೊ ಇಂಡಿಯಾ, ಚೈನಾ, ರಷ್ಯಾ ಇವೆಲ್ಲ ಏನು ಅಟ್ರಾಕ್ಟಿವ್ ಇನ್ವೆಸ್ಟ್ಮೆಂಟ್ ಡೆಸ್ಟಿನೇಷನ್ ಫಾರ್ ಮಾರ್ಕೆಟಿಂಗ್ ಕಂಪ್ನೀಸ್. ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆದಾಗೆ ಏನಾಗುತ್ತೆ, ಎಕ್ಸ್ಟರ್ನಲ್ ಎಕನಾಮಿಕ್ ಫ್ಯಾಕ್ಟ್ರಿ ಇನ್ಫ್ಲೂಯೆನ್ಸ್ ಆಗುತ್ತೆ ಇದ್ರ ಮೇಲೇನು. ಹೈ ಇಂಟ್ರೆಸ್ಟ್ ರೇಟ್ ಇದ್ದರೆ ಕಸ್ಟಮರ್ಸಿಗೆ ಏನಾಗಿರುತ್ತೆ, ಜಾಸ್ತಿನೇ ಬೈ ಮಾಡೋಕ್ಕೆ ಒಂದು ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ. ಓಕೆ, ಅಂದರೆ ಇಂಟ್ರೆಸ್ಟ್ ರೇಟ್ ಇನ್ ದ ಸೆನ್ಸ್, ಈಗ ಬ್ಯಾಂಕಲ್ಲಿ ನಾವು ಇಡ್ತೀವಿ 10% ಸಿಗ್ತಾ ಇದೆ ಅಂದರೆ 1 lakhಗೆ 10,000 ಸಿಗ್ತಾ ಇದೆ, ಆ 1 lakhನ್ನು ಹಾಗೆ ಇಟ್ಕೊಂಡು 10,000 ಅವ್ರು ಏನು ಮಾಡ್ತಾರೆ, ಕನ್ಸಂಪ್ಷನ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಓಕೆ, ಆಮೇಲೆ ಡಿಕ್ಲೈನಿಂಗ್ ಇಂಟ್ರೆಸ್ಟ್ ರೇಟ್ ಕಡಿಮೆ ಆದರೆ ಏನಾಗುತ್ತೆ, ಅವರಿಗೆ ಇನ್ಕಮ್ ಬರ್ತಾ ಇರಲ್ಲ, ಇನ್ಕಮ್ ಬರದೇ ಇದ್ದ ತಕ್ಷಣ ಡಿಮ್ಯಾಂಡ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಡಿಕ್ಲೈನಿಂಗ್ ರೇಟ್ಸ್ ಆಫ್ ಇಂಟ್ರೆಸ್ಟ್ ಕಡಿಮೆ ಆಗೋದ್ರಿಂದ ಸೇವಿಂಗ್ಸ್ ಕೂಡ ಕಡಿಮೆ ಆಗುತ್ತೆ. ಸೊ ಇದೀಸ್ ಆರ್ ಕಮಿಂಗ್ ಅಂಡರ್ ದ ಎಕನಾಮಿಕಲ್ ಫ್ಯಾಕ್ಟರ್ಸ್ ವಿಚ್ ಆರ್ ಅಫೆಕ್ಟಿಂಗ್ ದ ಮಾರ್ಕೆಟಿಂಗ್ ಫರ್ಮ್. ಓಕೆ, ನೆಕ್ಸ್ಟ್ ಪೊಲಿಟಿಕಲ್ ಫ್ಯಾಕ್ಟರ್ಸಲ್ಲಿ ಏನು ಬರುತ್ತೆ, ರೋಲ್ ಆಫ್ ದ ಗೌರ್ಮೆಂಟ್ ರೋಲ್ ಏನಿದೆ. ಲೈಕ್ ಡಿಫ್ರೆಂಟ್ ಗೌರ್ಮೆಂಟ್ ಪದೇ ಚೇಂಜಸ್ ಆಗ್ತಿದ್ರೆ, ಫಾರ್ ಎಕ್ಸಾಂಪಲ್ ನಮ್ಮ BJP, ಕಾಂಗ್ರೆಸ್ ಇವೆಲ್ಲ ಪದೇ ಚೇಂಜಸ್ ಆಗ್ತಾಯಿದ್ರೆ ಅದಕ್ಕೆ ಡಿಪೆಂಡ್ ಆಗಿ ಒಂದು ರಿಲಿಜಿಯನ್ ಇರುತ್ತೆ, ಅಥವಾ ಒಂದು ರಿಲಿಜಿಯಸ್ ಡಿಸ್ಹಾರ್ಮನಿ ಆಗ್ಬೋದು, ಕಲ್ಚರಲ್ ಡಿವಿಷನ್ಸ್ ಆಗ್ಬೋದು, ಅಥವಾ ಡಿಸ್ರಪ್ಷನ್ಸ್ ಆಗ್ಬೋದು, ಆಮೇಲೆ ವೈಲೆನ್ಸ್ ಆಗ್ಬೋದು. ಓಕೆ, ಅದೆಲ್ಲ ಪೊಲಿಟಿಕಲ್ ಪಾರ್ಟಿ ಚೇಂಜ್ ಆಗೋದ್ರಿಂದ, ಪೊಲಿಟಿಕಲ್ ಸ್ಟೇಬಿಲಿಟಿ ಇಲ್ಲದೆ ಇರೋದ್ರಿಂದ, ಆಮೇಲೆ ಪೊಲಿಟಿಕಲ್ ಲೀಡರ್ಶಿಪ್ ಚೇಂಜ್ ಆಗೋದ್ರಿಂದ, ನಮ್ಮ ಮೋದಿ ಬೇರೆ ಕಡೆ ವಿಸಿಟ್ ಮಾಡ್ತಾ ಇರೋದ್ರಿಂದ, ನಮ್ಮಲ್ಲಿ ಪೊಲಿಟಿಕಲ್ ರಿಲೇಷನ್ ಚೆನ್ನಾಗಿ ಆಗೋದ್ರಿಂದ ನಾವು ಬೇರೆ ಕಂಟ್ರೀಸ್ ಜೊತೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಅಥವಾ ನಾವು ಬೇರೆ ಕಂಟ್ರೀಸ್ ಜೊತೆ ಇಂಪೋರ್ಟ್ ಪಾಲಿಸಿ ಕೂಡ ಚೆನ್ನಾಗಿ ಮಾಡ್ಕೋಬೋದು. ಓಕೆ,
ಆಮೇಲೆ ಪಾಲಿಟಿಕಲ್ ಕ್ಲೋಸ್ನೆಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಪಾಲಿಟಿಕಲ್ ಯಾವ ಥರ ಇದನ್ನು ಯೂಸ್ ಮಾಡ್ತಿದೆ, ಪೊಲಿಟಿಕಲ್ ಐಡಿಯಾಲಜೀಸ್ ಯಾವ ಥರ ಇದೆ. ಫಾರ್ ಎಕ್ಸಾಂಪಲ್ ಕ್ಯಾಪಿಟಲಿಸಮು, ಸೋಷಿಯಲಿಸಮು, ಡೆಮೋಕ್ರಸಿ. ನಮ್ಮದು ಡೆಮೋಕ್ರಸಿ ಆಗಿದೆ, ಆಮೇಲೆ ಪ್ರಜಾತತ್ವದಾಗಿರೋದಕ್ಕೆ ಇದಕ್ಕೆ ಡೆಮೋಕ್ರಸಿ ಅಂತ ಹೇಳ್ತೀವಿ. ಆಮೇಲೆ ಕ್ಯಾಪಿಟಲಿಸಮ್ ಅಂದರೆ ಚೈನಾದೆಲ್ಲ ಕ್ಯಾಪಿಟಲಿಸಮ್ ಅಂದರೆ ಏನು, ಅಲ್ಲಿರೋ PM ಆಗಿರ್ಬೋದು, ಪ್ರೆಸಿಡೆಂಟ್ ಆಗಿರ್ಬೋದು, ಅದು ಯಾವ ಥರ ಡಿಸಿಷನ್ ತೊಗೋತಾರೋ ಎಲ್ಲ ಜನರಿಗೂ ಆ ಡಿಸಿಷನ್ ಇಫೆಕ್ಟ್ ಆಗುತ್ತೆ. ಓಕೆ, ನೆಕ್ಸ್ಟು ಲೀಗಲ್ ಫ್ಯಾಕ್ಟರ್ಸಲ್ಲಿ ಏನೇನು ಬರುತ್ತೆ, ನಾವು ಲೀಗಲ್ ಪಾಲಿಸಿಗಳನ್ನೆಲ್ಲ ನೋಡ್ಕೊಂಡಿರಬೇಕು. ಲೀಗಲ್ ಎನ್ವೈರ್ಮೆಂಟಲ್ ಆಫ್ ಇಂಟರ್ನ್ಯಾಷನಲ್ ಮಾರ್ಕೆಟಿಂಗ್ ಲೀಗಲ್ ಪಾಲಿಸಿ ಕೂಡ ನಮ್ಗೆ ಗೊತ್ತಿರಬೇಕಾಗತ್ತೆ. ನಮ್ಮ ಫಾರ್ ಎಕ್ಸಾಂಪಲ್ ಈಗ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ದು ಮತ್ತು ನಮ್ಮ ಕಂಟ್ರಿದು ಲೀಗಲ್ ಪಾಲಿಸೀಸು, ಮತ್ತು ನಾವು ಯಾವ ಕಂಟ್ರೀಸಲ್ಲಿ ನಮ್ಮ ಪ್ರಾಡಕ್ಟನ್ನು ಸೆಲ್ ಮಾಡಬೇಕು, ಎಕ್ಸ್ಪೋರ್ಟ್ ಮಾಡ್ಕೊಂಡಿದ್ದೀವಿ, ಅದ್ರದ್ದು ಕೂಡ ಲೀಗಲ್ ಪಾಲಿಸೀಸು ನಮ್ಗೆ ಗೊತ್ತಿರಬೇಕಾಗತ್ತೆ. ಸೊ ದಟ್ ಸೇಲ್ಸ್ ಪ್ರಮೋಷನ್ ಸ್ಕೀಮ್ಸನ್ನು ತೊಗೊಂಡು ಬರೋಕ್ಕಿಂತ ಮುಂಚೆ ಆ ಕಂಪ್ನಿಲಿ ಅದು ಅಲೋ ಇದೆಯೋ ಇಲ್ಲೋ ಅಂತಲೂ ನಾವು ನೋಡಬೇಕಾಗತ್ತೆ. ಓಕೆ, ಆಮೇಲೆ ಸ್ಪೆಸಿಫಿಕ್ ಜಿಯೋಗ್ರಫಿಕಲ್ ಝೋನ್ಸಲ್ಲಿ ಮಲ್ಟಿನ್ಯಾಷನಲ್ ಕಂಪ್ನೀಸು, ಈಗ ಫಾರ್ ಎಕ್ಸಾಂಪಲ್ ಚೈನಾದಲ್ಲಿ ಕೆಲವೊಂದು ಪ್ಲೇಸಸಲ್ಲಿ ಈಗ ನಮ್ಗೆ ಹೆಂಗೆ ಸ್ಪೆಷಲ್ ಎಕನಾಮಿಕ್ ಝೋನ್ಸ್ ಇದೆಯೋ ಅದೇ ಥರ ಸ್ಪೆಸಿಫಿಕ್ ಜಿಯೋಗ್ರಫಿಕಲ್ ಝೋನ್ಸ್ ಅಂತ ಇದೆ. ಸೊ ಆ ಥರ ಇದರಲ್ಲಿ ಮಲ್ಟಿನ್ಯಾಷನಲ್ ಕಂಪ್ನೀಸನ್ನು ಅಲೋ ಮಾಡ್ತಾರೆ. ವೇರ್ ಹೈಯರ್ ಆ್ಯಂಡ್ ಫೈರ್ ಈಸ್ ಅಲೌಡ್, ಆ ಥರ ಸ್ಪೆಸಿಫಿಕ್ ಲೇಬರ್ ಲಾಸ್ ಇದೆ. ಅದರ್ವೈಸ್ ಚೈನಾದಲ್ಲಿ ಹೈಯರ್ ಆ್ಯಂಡ್ ಫೈರ್ ವರ್ಕೌಟ್ ಆಗಲ್ಲ. ಅಲ್ಲಿ ಒಂದ್ಸಲ ಜಾಬ್ ಕೊಟ್ಟರೆ ಜಾಬ್ ಸೆಕ್ಯೂರಿಟಿ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಸಿಟಿಸನ್ಸ್. ಓಕೆ, ಆಮೇಲೆ ಟೆಕ್ನಾಲಜಿ ಯಾವ ಥರ ಇಫೆಕ್ಟ್ ಆಗುತ್ತೆ, ಕನ್ಸಂಪ್ಷನ್ ಪ್ಯಾಟರ್ನ್ ಆಗಿರ್ಬೋದು, ಲೈಫ್ ಸ್ಟೈಲ್ ಇರ್ಬೋದು, ಕಂಪ್ನೀಸ್ ಪ್ರಾಡಕ್ಟ್ ಮಿಕ್ಸ್, ವೆಲ್ ಬೀಯಿಂಗು ಆಫ್ ಹ್ಯೂಮನ್ ಸಿವಿಲೈಸೇಷನ್. ಅಂದರೆ ನಮಗೆ ಟೆಕ್ನಾಲಜಿಯಿಂದ ಎವ್ರಿ ಡೇ ಒಳ್ಳೆ ಕಂಫರ್ಟ್ ಸಿಗ್ತಾ ಇದೆ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಚೆನ್ನಾಗಿ ಆಗ್ತಾ ಇದೆ. ಓಕೆ, ಇವೆಲ್ಲ ಆಗದ್ರಿಂದ ಇದರಿಂದ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಎರಡೂ ಇದೆ. ಲೈಕ್ ಲಿವಿಂಗ್ ಸ್ಟ್ಯಾಂಡರ್ಡು ಮತ್ತು ಗ್ರೇಟರ್ ಕಂಫರ್ಟ್ ಎಲ್ಲ ಕೊಡ್ತಾ ಇದೆ. ಅದೇ ಟೈಮ್ ಸೋಷಿಯಲ್ ಹೆಲ್ತ್ ಮತ್ತು ಎನ್ವೈರ್ಮೆಂಟಲ್ ಪ್ರಾಬ್ಲಮ್ಸ್ ಕೂಡ ರೈಸ್ ಆಗ್ತಾ ಇದೆ. ಫ್ರೋಝನ್ ಫುಡ್ಸ್ ಯೂಸ್ ಮಾಡ್ತಾ ಇದ್ದೀವಿ, ಆಟೋಮೊಬೈಲ್ಸ್ ಯೂಸ್ ಮಾಡ್ತಾ ಇದ್ದೀವಿ, ಅದರಿಂದ ಟ್ರಾಫಿಕ್ ಜಾಮ್ ಆಗೋದು, ಏರ್ ಪೊಲ್ಯೂಷನ್ ಆಗೋದು ಆಗ್ತಾ ಇದೆ. ಫ್ರೋಝನ್ ಫುಡ್ಸ್ ಯೂಸ್ ಮಾಡೋದ್ರಿಂದ ಹೆಲ್ತ್ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಸೊ ದಿಸ್ ಆರ್ ದ ಡಿಫ್ರೆಂಟ್ ಥಿಂಗ್ಸ್. ಟೆಕ್ನಾಲಜಿಕಲ್ ಫ್ಯಾಕ್ಟರ್ ಹೇಗೆ ಇಫೆಕ್ಟ್ ಆಗುತ್ತೆ ಅಂತ. ದೆನ್ ಕಾಂಪಿಟೇಷನ್ ಇನ್ ದ ಸೆನ್ಸ್ ನಾವು 3 ಟೈರ್ ಕಾಂಪಿಟೇಷನ್ ಮಾಡಬೇಕಾಗಿದೆ, ಬ್ರ್ಯಾಂಡ್ ಕಾಂಪಿಟೇಷನ್ ಮಾಡಬೇಕಾಗಿದೆ. ಯಾಕಂದರೆ ಸಬ್ಸ್ಟ್ಯೂಟ್ ಪ್ರಾಡಕ್ಟ್ಸ್ ಅಂತಂದರೆ ಸಬ್ಸ್ಟ್ಯೂಟ್ ಇನ್ ದ ಸೆನ್ಸ್ ಒಂದು ಇಲ್ಲದೇ ಇದ್ದರೆ ನಾವು ಇನ್ನೊಂದು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಕಾಫಿ ಏನಾದ್ರು ತೊಗೋತಾ ಇದ್ದೀವಿ ಅಂದರೆ ಕಾಫಿ ಇಲ್ಲಿದ್ರೆ ಟೀ ಇಲ್ಲಿದ್ರೆ ಕಾಫಿ, ದೋಸ್ ಆರ್ ಸಬ್ಸ್ಟ್ಯೂಟ್ಸ್. ಓಕೆ, ಒಂದು ಇಲ್ಲದೇ ಇದ್ದರೆ ಒಂದು ನಾವು ಅದನ್ನು ಯೂಸ್ ಮಾಡ್ತೀವಿ. ಹಾಗೆಯೇ ಕಾಂಪಿಟೇಟರ್ಸ್ ಮಾರ್ಕೆಟಿಂಗಲ್ಲಿ ನಾವು 3 ಟೈರ್ ಕಾಂಪಿಟೇಷನ್ ಫೇಸ್ ಮಾಡಬೇಕಾಗುತ್ತೆ. ನಮ್ಮ ಕಂಟ್ರಿಯಲ್ಲಿ ನಾವು ಯಾವ ಕಂಟ್ರಿಯಲ್ಲಿ ಮಾಡ್ತಾ ಇದ್ದೀವಿ ಮತ್ತು ಆ ಕಂಟ್ರಿದು ಎಕ್ಸ್ಪೋರ್ಟ್ ಪಾಲಿಸಿ ಹೇಗಿದೆ. ಓಕೆ, ಗ್ಲೋಬಲ್ ಕಾಂಪಿಟೇಷನ್ ನಾವು ಫೇಸ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಮರ್ಜರ್ಸ್ ಮಾಡ್ತೀವಿ, ಟೇಕ್ ಓವರ್ಸ್ ಮಾಡ್ತೀವಿ, ಇಲ್ಲ ಅಲಯನ್ಸ್ ಮಾಡ್ಕೋತೀವಿ. ಈವೊಂದು ಅವ್ರು ನಮ್ಮದು ಕಾಂಪಿಟೇಟರ್ಸ್ ಅಂದ್ರೂ ಕೆಲವೊಂದು ಸಲ ಅಲಯನ್ಸ್ ಕೂಡ ಮಾಡ್ತೀವಿ ಕಾಂಪಿಟೇಷನನ್ನು ಬೇರ್ ಮಾಡೋಕ್ಕೆ. ನೆಕ್ಸ್ಟ್ ಸೋಷಿಯಲ್ ಫೋರ್ಸಸ್ ಇನ್ ದ ಸೆನ್ಸ್ ನಾರ್ಮ್ಸ್ ಮತ್ತು ವ್ಯಾಲ್ಯೂಸ್. ಪ್ರತಿಯೊಂದು ಸೋಷಿಯಲ್ ಗ್ರೂಪಲ್ಲೂ ಕೂಡ ಅವ್ರವ್ರದ್ದೇ ಆದ ನಾರ್ಮ್ಸು ವ್ಯಾಲ್ಯೂಸು ಇರುತ್ತೆ, ಅಂದರೆ ಅವ್ರವ್ರದ್ದೇ ಆದ ಒಂದು ಬಿಹೇವಿಯರಲ್ ಪ್ಯಾಟರ್ನ್ ಇರುತ್ತೆ. ಓಕೆ, ಅದು ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಕಲ್ಚರಲ್ ಫ್ಯಾಕ್ಟರ್ಸ್ ಇನ್ಕ್ಲೂಡ್ಸ್ ಲ್ಯಾಂಗ್ವೇಜ್, ರಿಲಿಜಿಯನ್ ಅಂತಂದರೆ ನಮ್ಮದು ಜಾತಿ ಪದ್ಧತಿ ಇರ್ಬೋದು, ಎಜುಕೇಷನ್, ಎಸ್ಥೆಟಿಕ್ಸ್, ಮಟೀರಿಯಲ್ ಕಲ್ಚರ್, ಸೋಷಿಯಲ್ ಆರ್ಗನೈಸೇಷನ್, ಪೊಲಿಟಿಕಲ್ ಲೈಫ್, ಇವೆಲ್ಲ ಕೂಡ ಇಫೆಕ್ಟ್ ಆಗುತ್ತೆ. ಈಗ ಮಟೀರಿಯಲ್ ಕಲ್ಚರ್ ಅಂತಂದರೆ ವೆಸ್ಟರ್ನ್ ಕಲ್ಚರ್ ಇಸ್ ಅ ಮಟೀರಿಯಲಿಸ್ಟಿಕ್, ಅಲ್ಲಿ ಮಟೀರಿಯಲ್ ಕಂಫರ್ಟ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ. ಬಟ್ ಇಂಡಿಯಾದಲ್ಲಿ ಹಿಂದೂ, ಬುದ್ಧಿಸಮ್ ಅಥವಾ ಮುಸ್ಲಿಂ, ಕ್ರಿಶ್ಚಿಯನ್ ಯಾವುದೇ ಇರ್ಬೋದು, ಇಂಡಿಯಾದಲ್ಲಿ ಏನಾಗುತ್ತೆ ನಿರ್ವಾಣ ಇನ್ ದ ಸೆನ್ಸ್ ಇದ್ರಷ್ಟೇ ಸಾಕು ಅಥವಾ ಇಷ್ಟನ್ನೇ ಅನುಭವಿಸೋಣ, ಜಾಸ್ತಿ ನಾವು ಮಟೀರಿಯಲಿಸ್ಟಿಕ್ಗೆ ಹೋಗಲ್ಲ. ನಮ್ಗೆ ಕಂಫರ್ಟ್ ಆಯಿತು, ಬೇಸಿಕ್ ನೀಡ್ಸ್ ಫಿನಿಶ್ ಆಯಿತು ಅಂದರೆ ನಾವು ಅಲ್ಲಿಗೆ ಅದನ್ನು ಸ್ಟಾಪ್ ಮಾಡ್ತೀವಿ. ಆದರೆ ವೆಸ್ಟರ್ನ್ ಕಂಟ್ರೀಸಲ್ಲಿ ದೇ ಆರ್ ಮೋರ್ ಮಟೀರಿಯಲಿಸ್ಟಿಕ್. ಓಕೆ, ಅದು ಕೂಡ ಇದಾಗುತ್ತೆ, ಮ್ಯಾಟ್ರ್ ಆಗುತ್ತೆ ನಮ್ಮದು ಮಾರ್ಕೆಟಿಂಗ್ ಫೋರಮ್ ಮೇಲೆ. ಓಕೆ, ನೆಕ್ಸ್ಟ್ ಎಜುಕೇಷನ್ ಎಲ್ಲ ಕನ್ಸ್ಯೂಮರ್ಸಿಗೆ ಎಷ್ಟು ಎಜುಕೇಷನ್ ಇದೆ, ಎಷ್ಟು ಅವೇರ್ ಆಗಿದ್ದಾರೆ ಪ್ರಾಡಕ್ಟ್ಸ್ ಮೇಲೆ, ಮತ್ತು ಟ್ರಾನ್ಸ್ಮಿಷನ್ ಆಫ್ ಎಕ್ಸಿಸ್ಟಿಂಗ್ ಕಲ್ಚರ್ ಮತ್ತು ಟ್ರೆಡಿಷನನ್ನು ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನಿಗೆ ಹೇಗೆ ಟ್ರಾನ್ಸ್ಫರ್ ಆಗ್ತಾ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ರಿಲಿಜಿಯನ್ ಆಗದೆ ಬಿಹೇವಿಯರ್ ಆಫ್ ದ ಕಸ್ಟಮರ್ಸ್ ರಿಲಿಜಿಯನ್ ತಕ್ಕಾಗೆ ಚೇಂಜ್ ಆಗುತ್ತೆ. ಓಕೆ, ಇನ್ನು ಹಿಂದೂಯಿಸಮ್ ಮೇಲೆ ಏನಾಗುತ್ತೆ, ಹಿಂದೂಯಿಸಮ್ ನಾಟ್ ಅ ರಿಲಿಜನ್, ಇಟ್ಸ್ ಅ ವೇ ಆಫ್ ಲೈಫ್ ಅಂತ ಹೇಳ್ತೀವಿ. ನಾವಿಲ್ಲಿ ಎಲ್ಲ ಗುಡ್ ಐಡಿಯಾಸನ್ನು ಅಬ್ಸರ್ವ್ ಮಾಡ್ತೀವಿ. ಜಾಯಿಂಟ್ ಫ್ಯಾಮಿಲೀಸಿಗೆ ಇಂಪಾರ್ಟೆನ್ಸ್ ಕೊಡ್ತೀವಿ, ಕ್ಯಾಸ್ಟ್ ಸಿಸ್ಟಮಿಗೆ ಕೊಡ್ತೀವಿ. ಓಕೆ, ಅದು ಡಿಪೆಂಡ್ಸ್ ಅಪಾನ್ ದ ಆಕ್ಯುಪೇಷನ್ ಮತ್ತು ಸೋಷಿಯಲ್ ರೋಲ್ಗೆ ಮುಂಚೆಯಿಂದ ಬಂದಂಥದ್ದು. ಅದೇ ಕ್ರಿಶ್ಚಿಯನಲ್ಲಿ ತಗೊಂಡ್ರೆ ಅವರು ಚರ್ಚಲ್ಲಿ ಸ್ಯಾಲ್ವೇಷನ್ ಆಗೋದೇ ಇಂಪಾರ್ಟೆಂಟ್, ಅಂದರೆ ಮುಕ್ತಿ ಪಡೆಯೋದು ಚರ್ಚಲ್ಲೇ ಅಂತ ಅವ್ರು ಹೇಳ್ತಾರೆ. ಸೊ ಅವರು ವೆಲ್ತ್ ಕ್ರಿಯೇಷನಿಗೆ ಆಗ್ಬೋದು ಅಥವಾ ಕ್ಯಾಪಿಟಲ್ ಫಾರ್ಮೇಷನಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಓಕೆ, ಸೊ ಮುಸ್ಲಿಮ್ಸ್ ಅಂತ ಬಂದರೆ ಅವ್ರದ್ದೇ ಆದ
ಇದು ಏನು ಫಾಸ್ಟಿಂಗ್ ಮಾಡ್ತೀವಿ, ಉಪವಾಸ ಮಾಡೋದ್ರಿಂದ ಇರ್ಬೋದು, ಅಥವಾ ವರ್ಷಕ್ಕೆ ಒಂದೆರಡು ಹಬ್ಬಗಳಲ್ಲಿ ಅವರು ತುಂಬ ದಾನ ಧರ್ಮಗಳನ್ನ ಮಾಡ್ತಾರೆ, ಅಥವಾ ಮೆಕ್ಕಾ ವಿಸಿಟ್ ಮಾಡ್ತಾರೆ. ಸೊ ಅದೆಲ್ಲ ಕೂಡ ಇಲ್ಲಿ ರಿಲಿಜಿಯನ್ ಮ್ಯಾಟ್ರ್ ಆಗುತ್ತೆ. ಓಕೆ, ದೆನ್ ಎಕ್ಸ್ಟರ್ನಲ್ ಮೈಕ್ರೋ ಎನ್ವೈರ್ಮೆಂಟ್ ಮಾರ್ಕೆಟ್ ಮತ್ತು ಸಪ್ಲೈಯರ್ಸ್ ಬಂದರೆ ಮಾರ್ಕೆಟ್ ಹೇಗಿರಬೇಕು ಅಥವಾ ಹೇಗಿರುತ್ತೆ, ಟಾರ್ಗೆಟ್ ಮಾರ್ಕೆಟ್ ಸೆಗ್ಮೆಂಟೇಷನ್ ಎಲ್ಲ ಹೇಗೆ ಮಾಡ್ಕೋಬೇಕು, ಬೈಯರ್ಸ್ ಸೆಲ್ಲರ್ಸ್ ಮೀಟ್ ಆಗೋದೇ ಅದನ್ನೇ ಒಂದು ಮಾರ್ಕೆಟ್ ಪ್ಲೇಸ್ ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ಸಪ್ಲೈಯರ್ಸ್ ಯಾರ್ಯಾರು ಸಪ್ಲೈ ಮಾಡ್ತಿದ್ದಾರೆ, ರಾ ಮಟೀರಿಯಲ್ಸ್ ಹೇಗೆ ಸಪ್ಲೈ ಮಾಡ್ತಾರೆ, ಏನು ಸ್ಪೆಸಿಫಿಕೇಷನ್ಸು, ಗೈಡ್ಲೈನ್ಸ್ ಏನು, ಯಾವ ಕಂಪ್ನಿ ಬ್ರ್ಯಾಂಡು, ಕ್ವಾಲಿಟಿ ಪ್ರಾಡಕ್ಟ್ಸ್ ಎಲ್ಲ ಸಪ್ಲೈಯರ್ಸಲ್ಲಿ ಬರುತ್ತೆ. ನೆಕ್ಸ್ಟ್ ಇಂಟರ್ಮೀಡಿಯೇಟ್ಸ್, ನಮಗೆ ಯಾರು ಸಪ್ಲೈ ಮಾಡ್ತಾ ಇದ್ದಾರೆ ಅವರು ಕಂಟ್ರಿ ಸ್ಪೆಸಿಫಿಕ್ ಪಾಲಿಸೀಸ್ ಏನು, ಇಂಡಿಪೆಂಡೆಂಟ್ ಬಿಸ್ನೆಸ್ ಆರ್ಗನೈಸೇಷನ್ಸ್ ಡೈರೆಕ್ಟ್ಲಿ ಏಡೆಡ್ ಫ್ಲೋ ಆಫ್ ಗೂಡ್ಸ್ ಹೇಗೆ ಬರ್ತಾ ಇದೆ ನಮಗೆ. ಓಕೆ, ಇವೆಲ್ಲ ಏನಾಗುತ್ತೆ ಇಂಟರ್ಮೀಡಿಯೇಟ್ಸ್, ಇವೆಲ್ಲ ತನಕ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸಲ್ಲೇ ಬಂದಂಥವು. ಓಕೆ, ಇಂಟರ್ನಲ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಇಂಟರ್ನಲ್ ಮಾರ್ಕೆಟಿಂಗ್ ಎನ್ವೈರ್ಮೆಂಟಲ್ಲಿ ಲೀಡರ್ಶಿಪ್ ಬರುತ್ತೆ. ಓಕೆ, ಲೀಡರ್ಶಿಪ್ ಅಂತಂದರೆ ಯಾವುದೇ ಲೀಡರ್ ಆದರೂ ಅವನು ಜನನ ಇನ್ಫ್ಲೂಯೆನ್ಸ್ ಮಾಡಬೇಕಾಗತ್ತೆ ಕೆಲವೊಂದು ಗೋಲ್ಸನ್ನು ಅಚೀವ್ ಮಾಡೋಕ್ಕೋಸ್ಕರ. ಅವನು ಒಂದು ಕಂಪ್ನಿದು ವಿಷನ್ನು ಆಬ್ಜೆಕ್ಟಿವ್ಸ್ನೆಲ್ಲ ಮ್ಯಾಟ್ರ್ ಮಾಡಿಕೊಂಡು ಅದ್ರ ತಕ್ಕ ಹಾಗೆ ಇನ್ಫ್ಲೂಯೆನ್ಸ್ ಮಾಡ್ತಿರ್ತಾನೆ. ಆಮೇಲೆ ರಿಸ್ಕ್ ತಗೋತಾ ಇರ್ತಾನೆ, ಚಾಲೆಂಜಿಂಗ್ ಟಾಸ್ಕ್ಸ್ ತಗೋತಾ ಇರ್ತಾನೆ. ಮತ್ತು ಯಾವುದೇ ಥರ ಎನ್ವೈರ್ಮೆಂಟ್ ಇದ್ರೂ ಅಲ್ಲಿ ಸಕ್ಸಸ್ಫುಲ್ಲಾಗಿ ವರ್ಕ್ ಮಾಡ್ತಾನೆ. ಮತ್ತು ಒಳ್ಳೆ ಟ್ರೈನಿಂಗ್ ಕೊಟ್ಟರೆ ಅವನು ಆಟೋನಮಿ ಬಾಡಿ ಆಗಿ ಕೂಡ ವರ್ಕ್ ಮಾಡ್ತಾನೆ. ಓಕೆ, ಆಮೇಲೆ ಒಂದು CEO ಆಗಿರ್ಬೋದು, ಒಂದು ಮ್ಯಾನೇಜ್ಮೆಂಟ್ MD ಆಗಿರ್ಬೋದು, ಅವನದೊಂದು ಕಾನ್ಸೆಪ್ಟು ವಿಷನ್ ಏನಾಗುತ್ತೆ ಥ್ರೂಔಟ್ ದ ಕಂಪನಿ ಆರ್ಗನೈಸೇಷನ್ ಸ್ಪ್ರೆಡ್ ಆಗಿ ಜನರಿಗೆ ಮೋಟಿವೇಶನ್ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ಮೈಕ್ರೋಸಾಫ್ಟ್ CEO ಹೇಳ್ತಾ ಇದ್ರು, ಎವ್ರಿ ಟೇಬಲ್ ಏನಾಗಿರಬೇಕು, ಎವ್ರಿ ಟೇಬಲಲ್ಲಿ ಪರ್ಸ್ನಲ್ ಕಂಪ್ಯೂಟರ್ ಇರಬೇಕು ಅನ್ನೋದು ಒಂದು ವಿಷನ್ ಆಗಿತ್ತು. ಸೊ ಇದು ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ. ದೆನ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಕೂಡ ಮಾರ್ಕೆಟಿಂಗ್ ಫರ್ಮ್ಗೆ ಫ್ಯಾಕ್ಟ್ರ್ ಆಗುತ್ತೆ. ಸೊ ಮಾಡಿಫಿಕೇಷನ್ಸು ಎಕ್ಸಿಸ್ಟಿಂಗ್ ಪ್ರಾಡಕ್ಟ್ಸಿಗೆ ಮಾಡಿಫಿಕೇಷನ್ಸ್ ಮಾಡ್ತಾ ಇರಬೇಕಾಗತ್ತೆ. ಇನ್ನೋವೇಟಿವ್ ಪ್ರಾಡಕ್ಟ್ಸ್ ಅಂದರೆ ಹೊಸ ಪ್ರಾಡಕ್ಟ್ಸು, ಹೊಸ ಥರ ಯೂಸ್ ಆಗುವಂಥ ಪ್ರಾಡಕ್ಟ್ಸ್ ತೊಗೊಂಡು ಬರಬೇಕಾಗುತ್ತೆ. ಅನ್ಮ್ಯಾಚ್ಡ್ ಪ್ರಾಡಕ್ಟ್ಸ್ ಆಗಿರಬೇಕು, ಅದನ್ನು ಮ್ಯಾಚ್ ಮಾಡೋಕ್ಕೆ ಅಥವಾ ಅದ್ರ ಜೊತೆ ಮತ್ತು ಯಾವ ಪ್ರಾಡಕ್ಟ್ಸು ಇರ್ಬೋದು, ಮತ್ತು ಅಪ್ಗ್ರೇಡೆಡ್ ಪ್ರಾಡಕ್ಟ್ಸ್ ಆಗಿರಬೇಕು. ಓಕೆ, ದೆನ್ ಹ್ಯೂಮನ್ ರಿಸೋರ್ಸು ಅಂತಂದರೆ ಅಲ್ಲಿರೋ ವರ್ಕರ್ಸು ಎಂಪ್ಲಾಯ್ಸಿ ನೀವು ಸ್ಯಾಟಿಸ್ಫೈ ಆಗಿಟ್ಟರೆ ಅಂತಂದರೆ ಅವರು ಕಸ್ಟಮರ್ನ ಸ್ಯಾಟಿಸ್ಫೈ ಮಾಡ್ತಾರೆ ಒಳ್ಳೆ ಪ್ರಾಡಕ್ಟ್ಸಿಂದ ಸರ್ವಿಸಿಂದ. ಅದರಿಂದ ಏನಾಗುತ್ತೆ, ನಿಮ್ಮ ಪ್ರಾಫಿಟ್ಟು ಮತ್ತು ಸೇಲ್ಸು ಜಾಸ್ತಿ ಆಗುತ್ತೆ. ಸೊ ಒಳ್ಳೆ ವರ್ಕ್ ಕಲ್ಚರ್ ಇರಬೇಕು, ಮತ್ತು ಡೆಡಿಕೇಟೆಡ್ ಮತ್ತು ಮೋಟಿವೇಟೆಡ್ ಹ್ಯೂಮನ್ ರಿಸೋರ್ಸಸ್ ಇರಬೇಕು. ವರ್ಕಿಗೆ ಡೆಡಿಕೇಟ್ ಆಗಿರಬೇಕು ಅವರು, ಮತ್ತು ಬೇರೆಯವ್ರಿಗೆ ಕೂಡ ಮೋಟಿವೇಶನ್ ಮಾಡುವಂಥ ಹ್ಯೂಮನ್ ರಿಸೋರ್ಸ್ ನಮ್ಮ ಹತ್ರ ಇರಬೇಕಾಗತ್ತೆ. ಸೊ ಡೈವರ್ಸಿಫೈಡ್ ಕಲ್ಚರ್ ಕೂಡ ಮ್ಯಾಟ್ರ್ ಆಗುತ್ತೆ. ಫೈನಾನ್ಷಿಯಲ್ ರಿಸೋರ್ಸಸ್ ಅಂದರೆ ಡೈವರ್ಸಿಫೈಡ್ ಇನ್ವೆಸ್ಟ್ಮೆಂಟ್ ಇರಬೇಕು. ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಅಂದರೆ ನಾವು ಸ್ಟಾಕು ಶೇರ್ಸು ಏನು ತೊಗೊತೀವೋ ಅದನ್ನೆಲ್ಲ ಒಂದು ನಮ್ಮದೇ ಆದಂಥ ಇಷ್ಟು ರೇಟಿಗೆ ತೊಗೊಂಡಿದ್ದೀವಿ ಅನ್ನೋದು ಒಂದು ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಇರುತ್ತೆ. ಸೊ ಅದು ಫೈನಾನ್ಷಿಯಲ್ ರಿಸೋರ್ಸಸ್ ಏನಿದೆ, ಒಂದು ಎವ್ರಿ ಕಂಪ್ನಿ ಶೇರ್ಸಲ್ಲೂ ಕೂಡ ಇನ್ವೆಸ್ಟ್ ಮಾಡಿ ಇಟ್ಟಿರುತ್ತೆ. ಆಮೇಲೆ ಕೆಪಾಸಿಟಿ ಎಕ್ಸ್ಪಾನ್ಷನ್ ಆಫ್ ದ ಪ್ರೆಸೆಂಟ್ ಪ್ರಾಡಕ್ಟ್ ಮಿಕ್ಸು, ಮತ್ತು ಅಡ್ವರ್ಟೈಸಿಂಗ್, ಪ್ರಮೋಷನ್ ಸ್ಕೀಮ್, ಇವಕ್ಕೆಲ್ಲ ಎಷ್ಟು ಫೈನಾನ್ಸ್ ಸಿಗ್ತಾ ಇದೆ ಅನ್ನೋದು ಮ್ಯಾಟ್ರ್ ಆಗುತ್ತೆ. ದೆನ್ ಇಮೇಜ್ ಆಫ್ ದ ಕಂಪ್ನಿ ಇಮೇಜ್ ಹೇಗಿದೆ, ಇಮೇಜ್ ಬಿಲ್ಡಿಂಗು, ಬ್ರ್ಯಾಂಡ್ ಬಿಲ್ಡಿಂಗ್ ಎಲ್ಲ ಹೇಗಿದೆ, ಅದ್ರ ಮೇಲೆ ಮಾರ್ಕೆಟಿಂಗ್ ಫ್ಯಾಕ್ಟ್ರಿ ಇಫೆಕ್ಟ್ ಆಗುತ್ತೆ. ಮಾರ್ಕೆಟಿಂಗ್ ಮಿಕ್ಸು, ಪ್ರೈಸು, ಪ್ರಾಡಕ್ಟು, ಪ್ಲೇಸು, ಪ್ರಮೋಷನ್ ಇದು ಹೇಗಾಗ್ತಾಯಿದೆ, ಪ್ರೈಸ್ ಅಫೋರ್ಡೆಬಲ್ ಆಗಿದೆಯಾ, ಪ್ರೈಸು ನಾವು ಖರೀದಿ ಮಾಡುವಷ್ಟು ನಮಗೆ ಅಫೋರ್ಡೆಬಲ್ ಆಗಿದೆಯಾ, ಚಾನೆಲ್ ಅವೈಲೇಬಲ್ ಇದೆಯಾ, ನಮಗೆ ಸಿಗ್ತಾ ಇದೆಯಾ ಆ ಪ್ರಾಡಕ್ಟು. ಆಮೇಲೆ ರಿಕ್ವೈರ್ಮೆಂಟ್ ಏನಿದೆ, ನಮ್ಮದು ಪ್ರಾಡಕ್ಟ್ ರಿಕ್ವೈರ್ಮೆಂಟ್ ಆಫ್ ದ ಅಡ್ವರ್ಟೈಸಿಂಗ್ ಹೇಗಿದೆ, ಸೇಲ್ಸ್ ಫೋರ್ಸ್ ಹೇಗಿದೆ ಅನ್ನೋದನ್ನು ಇದರಲ್ಲಿ ಚೆಕ್ ಮಾಡ್ತೀವಿ. ಸೊ ಇಲ್ಲಿಗೆ ಮಾರ್ಕೆಟಿಂಗ್ ಎನ್ವೈರ್ಮೆಂಟ್, ಎಕ್ಸ್ಟರ್ನಲ್ ಮತ್ತು ಇನ್ಫ್ಲೂಯೆನ್ಸಿಂಗ್ ಫ್ಯಾಕ್ಟರ್ಸ್ ಮತ್ತು ಇಂಟರ್ನಲ್ ಫ್ಯಾಕ್ಟರ್ಸು ಕನ್ಕ್ಲೂಡ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ವಿಲ್ ಟೇಕ್ ದ ಯೂನಿಟ್ 6 ಓಕೆ, ಕನ್ಸ್ಯೂಮರ್ ಬಿಹೇವಿಯರಿಂದ ನೆಕ್ಸ್ಟ್ ವಿಡಿಯೋದಲ್ಲಿ ತೊಗೊತಾನೆ. ಸೊ ಇಲ್ಲಿ ತನಕ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಅಪ್ ಟು ಯೂನಿಟ್ 5.